ಹಣಮಂದಿರ ಗುಡಿಗೆ ಅಪ್ಪು ಬಂದಾನ್ರಿ. ಇವತ್ತು ಏನಪ್ಪ ಅಂದ್ರೆ ನಾಗರ ಪಂಚಮಿ ಅದ, ಅದ್ರ ಸಲಕ್ಕ ಡ್ರೆಸ್ ನೋಡ್ರಿ ಎಷ್ಟು ಬಾರಿ ಹಾಕ್ಕೊಂಡನ. ಹಾಂ ಅಪ್ಪು ನನಗೆ ಕೊಡು ಅಂದ್ರೆ ಚಸ್ಮಾ ಹಾಕೊಳಕ ಹಾಕೊಳ್ ನೋಡ, ನಂಗೆ ಹಾಕ್ಕೊಡು ನೋಡ, ಹಾಕಿ ನೋಡ ನಂಗೆ ಚಸ್ಮಾ. ಅಪ್ಪು ಅಪ್ಪು ಚಸ್ಮಾ ಭಾರಿ ಕಾಣ್ತದಲ್ಲ. ಇದು ಯಾರು ತಂದ್ರಪ್ಪು? ಪಪ್ಪ ತಂದ್ರ. ಎಲ್ಲಿದು? ಅಕ್ಕ ತಂದಳ. ಇವತ್ತು ಅಂದ್ರೆ ನಾ ಭೀ ಹಾಕೊಂಡು ಜೋಕಲ್ ತಗೊಳ್ಳಿ. ಕೊಡ್ತೀನಿ ನನಗೆ. ಕೊಡು ಓಪು. ನೀ ಹಾಕೊಂಡು ಹೋತಿ, ನೀ ಹಾಕೊಂಡು ನೋಡ ಹೆಂಗೆ ಕಾಣ್ತಿ. ಇದು ನೋಡ್ರಿ ನಮ್ಮೂರು ಗೌಡ್ರು ನೋಡ್ರಿ. ಇವ್ರಿ ನೋಡ್ರಿ ನನ್ನ ಗೆಳೆಯರು ಅಲ್ಲಿ ಪಂಚಮಿ ಬಂದಕ್ಕೆ ಹಾಡ ಕೇಳ್ತಾರೆ. ಅವ್ರಿಗೆ ಕೂನ್ಲಾರ್ದೆ ನಾನು ವಿಡಿಯೋ ಮಾಡುತ್ತೀನಿ. ನೀವು ನಿಮ್ಮ ಗೆಳೆಯರು ಕೂಡ ಈ ಥರನೇ ವಿಡಿಯೋ ಮಾಡ್ತೀರ ನಂಗೆ ಹೇಳ್ರಿ. ಹೆಂಗೆ ಹಚ್ಚೇನು ಹಾಡ ಕೇಳಮ್ ನೋಡ್ರಿ ಎಷ್ಟು ಮೊಬೈಲ್ದಾಗ ಹಾಡ. ಯಾಕಂದ್ರೆ ಇವತ್ತು ನಾಗರ ಪಂಚಮಿ ಅದ. ನೀವು ಭೀ ಈ ಥರ ಹಾಡ ಕೇಳ್ತೀರಂದ್ರೆ ನಮ್ಗೆ ಹೇಳ್ರಿ. ಲಕ್ಷ್ಮೀಪುತ್ರ ನಿಂಬಾಳ್ಕರ್ ಅವರು ಮತ್ತು ಸಮರ್ಥ ಸಗರವರು ಕೂಡ ಈ ಥರ ಹಾಕಿ ನಾ ಬೆಟ್ಟಿಗೆ ಬರೆಯಲ್ಲಿ ನೀವು ಭೀ ಈ ಹಬ್ಬದ ಈ ಥರ ಹಾಡ ಕೇಳ್ತೀರಂದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಕಲ್ ಕಟ್ಟ ಸಲಕ್ಕೆ ನಮ್ಮ ಎಲ್ಲ ಗೆಳೆಯರ ಬಳಗ ಕೂಡಿ ಒಂದು ಪ್ಲೇಸ್ ಫಿಕ್ಸ್ ಮಾಡತ್ತಾರ. ಯಾರ ಮನ್ಯಾಗ ಹಗ್ಗ ಅದ ಅದ್ರ ಸಲಕ್ಕೆ ಡಿಸ್ಕಸ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಎಲ್ಲರೂ ಕೂತು ನೋಡ್ರಿ ಎಲ್ಲ ನಮ್ಮ ಗೆಳೆಯರ ಬಳಗ ಅದ. ಈಗ ಇನ್ನೊಂದು ಅರ್ಧ ಗಂಟೆದಾಗ ಜೋಕಲ್ ಕಟ್ತಾರೆ. ಎಲ್ಲಿ ಕಟ್ತಾರೆ ಅದು ಕೂಡ ನಿಮ್ಗೆ ತೋರಿಸ್ತೀನಿ ಅಂತ ಮುಂದಿನ ಬ್ಲಾಕ್ದಾಗ. ಯಾಕಂದ್ರೆ ಫುಲ್ ಡಿಸ್ಕಷನ್ ನಡೆದ. ಯಾಕಂದ್ರೆ ಈಗ ಬಿಟ್ಟಿಂಗ್ ಮಾಡ್ಬೇಕಲ್ಲತ್ತಾರ್ರಿ. ಕಣ್ಣು ಕಟ್ಟಿ ಇಲ್ಲಿದಿಂದ ಏನ್ರಿ ಅರ್ಧ ಕಿಲೋಮೀಟ್ರ್ ಅದ್ರಿ, ಅರ್ಧ ಗಂಟೆದಾಗ ಹೋಗ್ಬೇಕಂತಂದು 400 500 ರೂಪಾಯಿ ಜಿದ್ ಕಟ್ಲತ್ತಾರ್ರಿ. ನೋಡ್ರಿ ಇವರು ನಮ್ಮ ಶಿವಮಾಮ ಅವರು ಫುಲ್ ಡಿಸ್ಕಸ್ ಮಾಡ್ತಾರೆ. ನಮ್ಮ ಫ್ರೆಂಡ್ ಅವ್ರು ಕೂಡ ಅವರಿಗೆ ಹೇಳ್ತಾರೆ. ಫುಲ್ ಇಂಟ್ರೆಸ್ಟಿಂಗ್ ನೋಡ್ರಿ ಮೂಮೆಂಟ್ ಬಂದ್ರಿ. ಅರ್ಧ ಗಂಟೆದಾಗ ಹೋಲಿ ಅಂದ್ರೆ ಫೋನ್ ಕೊಡ್ತಾ ಅಂದನ್ರಿ. ಇವತ್ತು ನಾಗರ ಪಂಚಮಿ ಇದ್ದ ಕಾರಣ ನಮ್ಮ ಗೆಳೆಯ ನಾಗರಿಗೆ ಹಾಲು ಇರ್ಲಿಕ್ಕೆ ಬಂದನ್ರಿ. ಪೂಜೆ ಹ್ಯಾಂಗ್ ಮಾಡ್ತಾನ ತೋರಿಸ್ತಾನ ಕೊಡ್ರಿ ನೋಡ್ರಿ. ಮತ್ತು ಅವ್ರ ಜೊತೆ ಮಾಲಾಶ್ರೀ ಬಿ ಬಂದಾಳ್ರಿ. ನಮ್ಮ ಅತ್ತಿ ಕೂಡ ನೋಡ್ರಿ ನಾಗರಿಗೆ ಹಾಲು ಇರ್ಲಿಕ್ಕೆ ಬಂದಾರ. ಓಕೆ ಓಕೆ ಗುಡ್ ಗುಡ್. ದೇವ್ರಿಗೆ ಸ್ಮೈಲ್ ಮಾಡಿ ಅಂತಾನೆ ಹೀ ಹೀ ಅಂತೇಳಿ ಅತ್ತಿ ನೋಡ್ರಿ ಇಲ್ಲಿ ಹಾಲುಂಡು ಮತ್ತೆ ನೋಡ್ರಿ ದೇವ್ರಿಗೆ ಬಿಡ್ಕೊಳತ್ತ. ಈ ವರ್ಷ ಮಳಿ ಬೆಳಿ ಚಂದ ಬರ್ಲಿ ತಾನು ಅಳ್ಳುತ್ತಾರ ನಮ್ಮ ಅತ್ತೆಯವರು. ಈ ವರ್ಷ ಎಲ್ಲ ಬೆಳಿ ಚಂದ ಬರ್ಬೇಕಂತ ನಮ್ದು ಇಚ್ಛೆ ಅದ. ಬೆಳೆ ಹೆಂಗ್ರಿ ಮಳಿ ಹಲೋ ಗೆಳೆಯರೇ, ನಾನು ಇವತ್ತು ಜೋಕಾಲಿ ಆಡ್ಲಿಕ್ಕೆ ನಡೆದೇನಿ. ಯಾಕಂದ್ರೆ ಜೋಕಾಲಿ ಹಬ್ಬದೇನ ಸ್ವಲ್ಪರೇ ಜೋಕಾಲಿ ಮೇಲೆ ಕುಂಡಿರ್ಬೇಕಾಗ್ತಾರೆ. ನೀವು ಭೀ ನಿಮ್ಮೂರ ಜೋಕಾಲ್ದಾಗ ಕುಂಡಿರ್ತೀರ ಅಂದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ, ನೀತಿವ ಅಂದಾಕಿ ನನ್ನ ಚಿಂತ್ಯಾಗ ಇರಲಿಲ್ಲ. ಇಲ್ಕಲ್ಲ ಸೇರಿ ಒಟ್ಟ ಪೋರೆ ಮಾಡ್ಯಾಳು ನನ್ನ ಪ್ಯಾಲೆ, ತಾಳಿಯ ಕಟ್ಟಕೊಂಡ ಕವರಿಗೆ ಬಂದ ಆಡ್ಯಾಳು ಜೋಕಾಲಿ. ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ
ಇವತ್ತು ನೋಡ್ರಿ ನಾಗರ ಪಂಚಮಿ ದಿನ ನಾವು ಜೋಕಾಲಿ ಆಡೋಕೆ ಬಂದಿದ್ದು ಇಲ್ಲೇ ಮನೆ ಹತ್ರನೇ ಆಂಜನೇಯ ಬಂದನ್ರಿ ನೋಡುತ್ತೇವೆ ನೋಡ್ರಿ. ಬಾಲ್ 6 ಹೋಗಿದೆ. ಇವತ್ತು ನಾಗರ ಪಂಚಮಿ ಇದ್ದರೂ ಕೂಡ ಕ್ರಿಕೆಟ್ ಆಡೋದು ಎಷ್ಟು ಖಾಯಸ್ ನೋಡ್ರಿ ಎಲ್ಲರಿಗೆ. ಯಾಕಂದ್ರೆ ಬೀಟಿಂಗ್ ಕಟ್ಟಿ ಆಡ್ತಾರ್ರಿ. 6 ಬಾಲ್ ಇದು ಕೂಡ 6 ಹೋಗಿದೆ ನೋಡ್ರಿ. ಬಾಲ್ ಕಳೆದಿತ್ತು, ಬಾಲ್ ತೊಗೊಂಬರ್ಲಿಕ್ಕೆ ಹೋದ್ರು ಈ ಗ್ರೌಂಡ್ದಾಗ ನೋಡ್ರಿ. ಎಲ್ಲ ಪ್ಲೇಯರ್ಗಳು ನೋಡ್ರಿ, ಎಲ್ಲ ಪ್ಲೇಯರ್. ಸ್ಟಾರ್ಟ್ ಬಾಲಿಂಗ್. 4. ಇವರು ಇದು ಏನಪ್ಪ ಹಂಪರ್ ಆಗಿದ್ದಾರೆ. ಓವರ್ ಚೇಂಜ್ ಆಗಿದೆ. 2 ಓವರಿನಾಗ 28 ರನ್. 3ನೇ ಓವರ್ ಚಾಲು. ಮತ್ತೊಂದು ಬಾಲ್ ಕೂಡ ಜಸ್ಟ್ ಕ್ಯಾಚ್ ಔಟ್ ಆಗಿದ್ದಾರೆ ಬಲು ಸುತಾರ ಅವರು. ಗುಡ್ ಬಾಲರ್ ಹೊಸದಾಗಿ ಬಂದಿದ್ದಾರೆ. ಫಸ್ಟ್ ಬಾಲಿಗೆ ಫಸ್ಟ್ ಕ್ಯಾಚ್ ಔಟ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಶಿವ್ ಯಾದವ್ ಇವರು ಬಂದಿದ್ದಾರೆ. ಸೆಕೆಂಡ್ ಬಾಲ್ ಜಸ್ಟ್ ಮಿಸ್ಸಿಂಗ್, ಇಲ್ಲಾಂದರೆ 6 ಹೋಗ್ತಿತ್ತು. ಸಿಕ್ಸ್. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನಮ್ಮ ಸ್ಕೈ ಟೀಮ್ನವ್ರದ್ದು ವಿನ್ನರ್ ಆಗಿದ್ದಾರೆ. ಮ್ಯಾಚ್ ಮುಗಿದಿದೆ. ಯಾಕೆ ಇವತ್ತೇನಪ್ಪ ಅಂದ್ರೆ ನಾಗರ ಪಂಚಮಿ ಇದ್ದರೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ಆಡ್ಯಾರ. ಸ್ಕೈ ಟೀಮ್ ವಿನ್ನರ್ ಆಗಿದೆ. ಮತ್ತು ಮುಂದಿನ ಬ್ಲಾಗ್ದಲ್ಲಿ ಸಿಗೋಣ. ನಮ್ಮ ಚಾನಲ್ಗೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.